ಮೂಡಲಗಿ ತಾಲೂಕಿನ ಕೋಆಪರೇಟಿವ್ ಸೊಸೈಟಿಯಲ್ಲಿ ಗೋಲ್ಮಾಲ್. ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಾರ್ವಜನಿಕರ ದುಡ್ಡು ಗುಳುಂ. ನಾನು ತಿಂದಿಲ್ಲ ಅವನು, ನಾನು ತಿಂದಿಲ್ಲ ಇವನು ಅಂತ ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸುವ ಆಡಳಿತ ಮಂಡಳಿ. ಮೂವರ ಕಿರುಕುಳಕ್ಕೆ ಬೇಸತ್ತ ಬ್ರಾಂಚ್ ಮ್ಯಾನೇಜರ್ ಆತ್ಮಹತ್ಯೆಗೆ ಪ್ರಯತ್ನ. ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಪ್ರಯತ್ನಿಸಿ ಆಸ್ಪತ್ರೆ ಸೇರಿದ ಮ್ಯಾನೇಜರ್. ಎಸ್, ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಾರ್ವಜನಿಕರ ದುಡ್ಡು ಗುಳುಂ ಮಾಡಿದ ಕೆಲವು ಸೊಸೈಟಿಯ ನಿರ್ದೇಶಕರು ಈಗ ನಾನು ತಿಂದಿಲ್ಲ ಅವನು ತಿಂದಿದ್ದಾನೆ, ಅವನಲ್ಲ ಇನ್ನೊಬ್ಬನು, ಹೀಗೆ ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸುತ್ತಾ ಜಾರಿಕೊಳ್ತಿದ್ದಾರೆ. ಸುಭಾಷ್ ಭಜಂತ್ರಿ ಎಂಬಾತ ಶ್ರೀ ಜಡಿ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸುನಧೋಳಿ ಬ್ರಾಂಚಿನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಈತನಿಗೆ ಮಾಜಿ ಅಧ್ಯಕ್ಷರಾದ ಚಂದು ಗಾಣಿಗೇರ್, ಆಡಳಿತ ಮಂಡಳಿಯ ನಿರ್ದೇಶಕರಾದ ಭೀಮಣ್ಣ ಹತ್ತಿಹೊಳಿ ಹಾಗೂ ಹಾಲಿ ಅಧ್ಯಕ್ಷರಾದ ಮುರಿಗಪ್ಪ ಪಾಟೀಲ್, ಈ ಮೂವರು ಸೇರಿಕೊಂಡು ಸುಭಾಷ್ ಭಜಂತ್ರಿಯವರಿಗೆ ಕಿರುಕುಳ ನೀಡಿದ್ದಕ್ಕಾಗಿ ಬೇಸತ್ತ ಸುಭಾಷ್ ಭಜಂತ್ರಿ ಇಂದು ವಿಷ ಸೇವಿಸಿ ಆಸ್ಪತ್ರೆಗೆ ಸೇರಿಕೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಮಾಜಿ ಅಧ್ಯಕ್ಷ ಚಂದು ಗಾಣಿಗೇರ್, ಆಡಳಿತ ಮಂಡಳಿಯ ನಿರ್ದೇಶಕರಾದ ಭೀಮಣ್ಣ ಹತ್ತಿಹೊಳಿ ಹಾಗೂ ಹಾಲಿ ಅಧ್ಯಕ್ಷರಾದ ಮುರಿಗಪ್ಪ ಪಾಟೀಲ್, ಈ ಮೂರು ಜನ ಸೇರಿಕೊಂಡು ತಮ್ಮ ಅಧಿಕಾರದ ಹಾಗೂ ಹಣದ ಬಲದಿಂದ ಇವರ ಕುಟುಂಬಕ್ಕೆ ಸೇರಿದ ಜಾಗವನ್ನ ಬಲವಂತದಿಂದ ಉಪ ನೋಂದಣಿಯ ಕಚೇರಿಗೆ ಕರೆದುಕೊಂಡು ಹೋಗಿ ಇವರಿಗೆ ಸೇರಿದ ಜಾಗವನ್ನ ನೋಂದಣಿ ಮಾಡಿಕೊಂಡು ಇವರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಶ್ರೀ ಜಡಿ ಸಿದ್ದೇಶ್ವರ ಹೆಸರು ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಸಾಕಷ್ಟು ಪ್ರಸಿದ್ಧವಿದ್ದು, ಈ ಜಡಿ ಸಿದ್ದೇಶ್ವರ ಮಠದ ತೇರು ಹಗ್ಗದ ಸಾಹಸವಿಲ್ಲದೆ ಎಳೆಯುತ್ತದೆ ಅಂತ ಹೆಸರುವಾಸಿಯಾಗಿದೆ. ಈ ಮಠದ ಹೆಸರು ಇಟ್ಟುಕೊಂಡು ಆ ಮಠದ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಮಾಡಿದ್ದಾರೆ ಈ ಬ್ಯಾಂಕಿನ ಸಿಬ್ಬಂದಿ ಮತ್ತು ನಿರ್ದೇಶಕರುಗಳು. ಹೀಗಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಶ್ರೀ ಜಡಿ ಸಿದ್ದೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸುರದೋಳಿಯಲ್ಲಿ ರಿಸರ್ವ್ ಬ್ಯಾಂಕಿನ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇಲ್ಲಿರುವ ಸೊಸೈಟಿಯ ಆಡಳಿತ ಮಂಡಳಿಯು ತಮಗೆ ಬೇಕಾದಾಗ ಸೊಸೈಟಿಯಲ್ಲಿರುವ ಹಣವನ್ನ ಅನಧಿಕೃತವಾಗಿ ಪಡೆದುಕೊಂಡು ತಮ್ಮ ದಿನನಿತ್ಯದ ವ್ಯವಹಾರವನ್ನ ನಡೆಸುವುದು ಕಂಡುಬಂದಿದೆ. ಯಾರಾದರೂ ಪ್ರಶ್ನೆ ಮಾಡಿದಾಗ ಮತ್ತೆ ಹಣವನ್ನ ಸೊಸೈಟಿಗೆ ತುಂಬುವ ಚಾಳಿ ಇದೆ. ಹೀಗೆ ಈ ಸೊಸೈಟಿಯ ಕೆಲವು ಆಡಳಿತ ಮಂಡಳಿ ಮಾಡುತ್ತಾ ಬಂದಿದೆ. ಹೀಗಂತ ಸ್ವತಃ ಹಾಲಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಶ್ರೀ ಜಡಿ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸುನಧೋಳಿ, ಈ ಸೊಸೈಟಿಯಲ್ಲಿ ಆಗುತ್ತಿರುವ ಭ್ರಷ್ಟಾಚಾರವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಾರ್ವಜನಿಕರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಹಣವನ್ನ ತಮ್ಮ ಕಷ್ಟದ ದಿನಗಳಿಗೆ ಸಹಾಯವಾಗುತ್ತೆ ಎಂದು ಈ ಬ್ಯಾಂಕಿನಲ್ಲಿಟ್ಟಿದ್ದಾರೆ. ದಯವಿಟ್ಟು ಅವರಿಗೆ ನ್ಯಾಯ ಕೊಡಿಸಿ. ಜೊತೆಗೆ ಆ ಸೊಸೈಟಿಯ ಸಿಬ್ಬಂದಿಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಜೀವ ಬೆದರಿಕೆ ಮಾಡುತ್ತಿರುವವರು ಯಾರೇ ಆಗಿರಲಿ ಅವರ ಮೇಲೆ ಕಾನೂನಿನ ಕಠಿಣ ಕ್ರಮ ಆಗಲೇಬೇಕು ಎಂದು ಸಾರ್ವಜನಿಕರು ಆಗ್ರಹಪಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, JBTV ನ್ಯೂಸ್, ಮೂಡಲಗಿ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಮೂಡಲಗಿ ಕನಕರೆಡ್ಡಿ ಹಾಸ್ಪಿಟಲ್ ಇದ್ದೀವಿ. ಇಲ್ಲಿ ಸುನಧೋಳಿ ಮಾಡ್ತಕ್ಕಂಥ ಸುಭಾಷ್ ಭಜಂತ್ರಿ ಅವರು ಸಾಲದ ಬಾಧೆಗಾಗಿ ಕಿರುಕುಳಕ್ಕಾಗಿ ಅವ್ರು ಇವತ್ತು ವಿಷ ತಗೊಂಡು ಇವತ್ತು ಅಡ್ಮಿಟ್ ಆಗಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವ್ರ ಹೆಂಡತಿ ಮತ್ತು ಅವ್ರ ಅಣ್ಣ ತಮ್ಮ ಇದ್ದಾರೆ. ಅದು ಏನಾಗೈತೆ ಅಂತ ಸ್ವಲ್ಪ ಡೀಟೇಲ್ಸ್ ಕೇಳೋಣ ಬನ್ನಿ. ನಿಮ್ಮ ಹೆಸರು ರೀ? ಲಕ್ಷ್ಮೀಬಾಯಿ. ಜೋರ್ ಹೇಳಿ. ಲಕ್ಷ್ಮೀಬಾಯಿ. ನೀವು ಏನಾಗೈತ್ರಿ ನಿಮ್ಮ ಮನೆಯವ್ರಿಗೆ? ನಮ್ಮ ಮನೆಯವ್ರು ಔಷಧ ತಗೊಂಡಾರ. ಯಾಕ್ರಿ? ಸಾಲ ಸಲಾಗ. ಎಲ್ಲಿ ಸಾಲ ಮಾಡ್ಯಾರ ಅವ್ರು?
ಜಡಿ ಸಿದ್ದೇಶ್ವರ ಬ್ಯಾಂಕ್ ಏನ್ ಎಷ್ಟು ವರ್ಷ ಆತ್ರಿ ಸಾಲ ಮಾಡಿ? ಅದ್ 8 ವರ್ಷ ಆತ ನಮ್ಗೆ ಗೊತ್ತಿಲ್ರಿ. ಈಗೆಲ್ಲ ನಮ್ಗೆ ಗೊತ್ತಾಗ್ತದ. ಏನ್ ಸಾಲ ಮಾಡಿ ಮನಿಗೆ ಅದು ಹಾಕ್ಯಾರೇನ್ರಿ ತಂದ್? ಮನಿಗ ಅದು ಏನಂದ್ರ ನಮ್ಗೆ ಗೊತ್ತಿಲ್ರಿ. ಮತ್ತೆ ಎಲ್ಲಿ ಸಾಲ ಎದಕ್ ಮಾಡ್ಯಾರ? ಸಾಲ ಎದಕ್ ಮಾಡ್ಯಾರ ನಮ್ಗೇನು ಅದು ಗೊತ್ತಿಲ್ಲ. ಈಗ ಗೊತ್ತಾಗೈತ್ರಿ. ಅದು ಬ್ಯಾಂಕ್ನಾಗೆಲ್ಲ ಹೆಣ್ಮಕ್ಳೆಲ್ಲ ನಾವ್ ಹೋಗಾಕತ್ತಾನ ಬ್ಯಾಂಕ್ನಾಗ ಒಳಗ ಅವ್ರ ನಮ್ನ ಬಿಡ್ಲಿಲ್ರಿ. ನಾವ್ ಏನಿದು ಕೇಳ್ಬೇಕಂದ್ರ ಅವ್ರ ಒಳಗ ನೀ ಏನ್ ಬರುತ್ತಕ್ಕಾದಿಲ್ಲ ಅಂತ ಹೇಳಿದ್ರಿ ಅವ್ರ ನಮ್ಗ. ಈಗ ನಿಮ್ ಮನೆಯವ್ರದ್ದು ಜಾಗದು ಬರ್ಸ್ಕೊಂಡಾರ ಅಂತ ಹೇಳಿರಲ್ಲ? ನಮಗ ಕರ್ದ ಹೇಳುದ್ರಿ ಹಿಂಗ ನಿಮ್ಮ ಯಜಮಾನ್ ಹಿಂಗ ಮಾಡ್ಯಾರ ಬ್ಯಾಂಕ್ನಾಗ. ಮತ್ತ ಒಂದು ಮಾತು ನಮಗ ನೀವು ಹೇಳಿಲ್ರಿ ಅವ್ರು. ಒಮ್ಮೆಲಿಗೆ ಹಿಂಗ ಮಾಡಿ ಟಾರ್ಚರ್ ಕೊಟ್ಟ ಮಾನ್ಯ ಮೀಟಿಂಗ್ ಒಳಗ್ರಿ. ಟಾರ್ಚರ್ ಯಾರು ಕೊಟ್ಟಾರ್ರಿ? ಬ್ಯಾಂಕ್ನಾಗ ಕೊಡಾಕತ್ತಾರ. ಬ್ಯಾಂಕ್ನಾರ ಯಾರ್ರಿ? ಗಾಣಿಗರ್ ಮಾಸ್ತರ್ ಸರ್ರಿ. ಪಟುವರಿ ವಿಮಾನ ಸೌಕರ್ ಕೊಡಾಕ. ಈಗ ನಿಮ್ ಮನಿಗೆ ಈಗ ಸಾಲ ಮಾಡಿ ನಿಮ್ ಮನಿಗೆ ಏನ್ರ ತಂದದ ಹಾಕ್ಯಾರೇನ ಅವ್ರು? ಸಾಲ ಬೇರೆಯವ್ರ ಯಾರು ಸಾಲ ತಗೊಂಡಾರ ಇವ್ರ ಹೆಸರ ಮೇಲೆ? ಸಾಲ ರೀ ಹೊರಗಿನ ಮಂದಿಗೂ ಕೆಲವೊಂದ್ ಕೊಟ್ಟಾರತ್ರಿ. ಅವ್ರು ಒಟ್ಟ ನಮಗ್ ಕೊಡಾಕ ತಯಾರಿಲ್ರಿ. ಅವ್ರು ಏನ್ ಮಾಡ್ಯಾರ ಅನ್ನೋದು ಇದು ಇಲ್ರಿ. ನೀವು ತಹಶೀಲ್ದಾರ್ ಆಫೀಸ್ ಹೋಗಿದ್ರಿ ಅಂದ್ರಲ್ಲ, ಎದಕ್ ಹೋಗಿರಿ? ಸರ್ ಅವ್ರು ಕರ್ಕೊಂಡ್ ಹೋಗ್ಯಾರ ನಮ್ಗೆ ಒತ್ತಾಯ. ಎದಕ್ ಹೋಗ್ಯಾರ? ಅವ್ರಿಗೆ ನಮ್ನ ಒತ್ತಾಯ ಮಾಡಿ ಕರ್ಕೊಂಡ್ ಹೋಗ್ಯಾರ ಸರ್. ಸಹಿ ಮಾಡ್ಸಾಕ್ರಿ ಅವ್ರು. ಏನ್ ಸಹಿ ಮಾಡ್ಸಿರಿ? ಮನಿಂದ ನಿಮ್ ಮುಂದ್ ಮಾಡೋದೈತಿ ಅಂತ ಹಿಡ್ಕೊಂಡ್ ಹೋಗ್ಯಾರ ಅವ್ರು. ಯಾರ್ದ ಮನಿ ಅದು? ನಾವು ಬಾಲಪ್ಪ ಲಕ್ಷ್ಮಪ್ಪ ಭಜಂತ್ರಿ ಸರ್. ಅದು ಸುಭಾಷ್ ಅಲ್ಲ ಅದು? ಅಲ್ರಿ, ಲಕ್ಷ್ಮಪ್ಪ ಬಾಲಪ್ಪ ಭಜಂತ್ರಿ. ಏನ್ ಸಾಲ ತಗೊಂಡಿದ್ರ ಅವ್ರು? ಅದ್ ಏನ್ ಸಾಲ ತಗೊಂಡ್ರಿ ನಮ್ಗೆ ಗೊತ್ತಿಲ್ರಿ. ನಿಮ್ ಅಣ್ಣ ನೀವು ಎಲ್ಲ ನೀವು ಎಲ್ಲಾ ಕೂಡಿದಾರೆ ತನ ನಾನ್ ನಿಮ್ನ ಕರೆಸಿ ನಾವ್ ರಿಕ್ ಮಾಡಿ ಕೇಳಾಕತ್ತಿದ್ವಿ ಅಂತಂದ್ರೆ ಸರ್ ನಮ್ನ. ಅದ್ ನಮ್ಗೆ ಏನ್ ಗುರ್ತಿಲ್ರಿಪ್ಪ. ಮತ್ ನಮ್ಗೆ ಏನು ಬ್ಯಾಂಕ್ನಾಗ ಇದ್ದಾವ ಅವ ನಮ್ಗದು ಉಪಯೋಗ ಏನು ನಮ್ಗ್ ಗೊತ್ತಿಲ್ಲ. ಸಾಲ ಐತೆ ನಾನ ಏನಂದ್ರ ನಾವ ಇಲ್ರಿ ಸರ್ ಒಪ್ಕೋತೀವ್ರಿ. ಮತ್ ನಮ್ಮ ಅಪ್ಪನ ಬಾಡಿಗಾಲದಿಂದ ಡೈರೆಕ್ಟರ್ ಮನುಷ್ಯರ್ ಅದ್ರಾಗ. ಅದ್ನೇ ನಾವ ಬ್ಯಾಂಕಿಂದ ನಿಮ್ದ ಇದು ಮಾಡಬಾರ್ದತ್ತ ನಮ್ ನಿಮ್ಗೆ ಹೇಳಾಕತ್ತಿದ್ವಿ. ನಮ್ ಅವ್ನ ಬಗ್ಗೆ ಇಟ್ಟು ಕಡಬರ್ ನಮ್ದು ಬಡಬರ್ ಬಾಗಿಂದ ಜಾಗ ಐತ್ರಿ. ಕಡಬರ್ ಬಾಗಿಂದ ಅವ್ನು ತಗೊಂಡಿದ್ದ ಕಡಬರ್ ಬಾಗಿನ ಜಾಗ ಐತಿ. ಅದನ್ನ ತಗೊಂಡ ಸುದ್ದಿ ಮಾಡ್ಕೊರಿ ನಿಮ್ ಕೈ ಕಾಲು ಬೀಳ್ತಂತ ಹೇಳಿ ಎಲ್ಲಾರಿಗೂ ಡೈರೆಕ್ಟ್ ಮನೆಗೆ ಹೋಗಿ ಕಾಲ್ ಬಿದ್ದವ್ರಿ. ಎಲ್ಲಾರಿಗೂ ಕಾಲು ಬಿದ್ದ ಆದ್ರೂ ಅರಿಕಿಲ್ರಿ ಅವ್ರಿಗೆ. ಮುರುಗಪ್ಪ ಪಾಟಿಲ್ಲ ಇವ್ರ ಮನಿಗೆ 2 ಸಲ ಹೋಗಿನ್ ಸರ್. ಕಾಲ್ ಬಿದ್ದು ಹೇಳಿ ಬಂದನ್ರಿ. ಒಬ್ರು ಕೇಳಿಲ್ರಿ. ಕೇಳೋಣ ಮಾನ್ಯ ಮೀಟಿಂಗ್ದಾಗ ಏನ್ ಮಾಡ್ಯಾರ್ರಿ ಅಂದ್ರ ನಮ್ಮ ಅಣ್ಣನ ಕರ್ಸಿರ್ರಿ ಅವ್ರ. ನಮ್ಮ ಅಣ್ಣನ ಕರ್ಸ್ಬೇಕ್ ಏನಂದ್ರಂದ್ರೆ ನಾವು ತುಂಬಿದೀವಿ ನೀನು ತುಂಬೇಕು. ತುಂಬಲಿಕ್ಕ ನಿಮ್ ತಮ್ಮನ ಔಷಧ ತಗೋತಂತ ನೀನು ಔಷಧ ತಗೋತೈತಿ. ನೀ ಔಷಧ ತಗೊಂಡ್ರ ತಗೋ. ಅದನ್ನ ನೋಡಾಕ ನಾ ಗಟ್ಟಿದನ್ ತಂದ್ರಿ ಚಂದ್ರಶೇಖರ್ ಗಾಣಿಯರ್. ಏನಿದ್ರಿ ಅವ್ರು? ಡೈರೆಕ್ಟರ್. ಅದ್ರ ಪರವಾಗಿ ನಮ್ಮ ಅಣ್ಣ ಏನಂದ್ರಿ, ರಗಡ್ ನಿಮ್ಗೆ 2 ಫ್ಯಾಕ್ಟ್ರಿಗೆ 1 ಕೋಟಿ ರೂಪಾಯಿ ಕೊಟ್ಟಾರಿ. ಆ ಕೋಟಿ ರೂಪಾಯಿ ನೀವು ನಿಮ್ಗೆ ಬಡ್ಡಿ ಬಂದಿಲ್ಲ. ಯಾವ ಫ್ಯಾಕ್ಟ್ರಿ ಅದು? ಇದು ಶಿವಶಿಖರ್ ಯಾವ್ದೋ ಫ್ಯಾಕ್ಟ್ರಿ ಅಂದ್ರಿ. ಬಾಗಲಕೋಟೆದಾಗ ಯಾವ್ದೋ ಒಂದ್ ಫ್ಯಾಕ್ಟ್ರಿ ಕೊಟ್ರಿ ಸರ್. 2 ಕೋಟಿ ರೂಪಾಯಿ ಕೊಟ್ಟಾರ್ರಿ. ಮೊದಲ್ ಚೇರ್ಮನ್ ಇದ್ದವ್ರು ತರುಣ್ ಅಂದಿರ್ತಾರೆ. ತರ್ಲಿಲ್ರಿ ಅವ್ರು. ಅವ್ರು ತಿರ್ಕೊಂಡ್ ಮೇಲತ್ರಿ ಇವ್ರ ಅವ್ರ ಗಂಟ್ ಅಟ್ಟ ತಂದಾರ್ರಿ. 1 ಕೋಟಿ ರೂಪಾಯಿ ಬಡ್ಡಿನ ಆಗೈತ್ರಿ ಅದ. ಅದ್ರ ಗಂಟ್ ಅಟ್ಟ ತಗೊಂಬಂದ್ ಇಟ್ಕೊಂಡ್ ಕೂತಾರ್ರಿ. ಅದನ್ನ ಆಗ್ಬೇಕು ಸರ್. ನಾವೇ ಡೈರೆಕ್ಟ್ ಒಬ್ಬದಾನ್ರಿ ಸರ್. ಅವ್ನು ಒಂದು 50-60 ಲಕ್ಷ ರೂಪಾಯಿ ಸಾಲ ಇತ್ತು ಸರ್. ಅವಂಗ ಆ ಬಡ್ಡಿ 20 ಲಕ್ಷ ರೂಪಾಯಿ ಕಡಿಮೆ ಮಾಡ್ಯಾರ ಇವ್ರು. ಗಾಣಿಗೇರ ಹಟ್ಟಿಹೊಳಿ ಭೀಮಾನ ಗಾಣಿಗೇರ ಕೂಡಿ ಇವ್ರು ಅವ್ನ್ 20 ಲಕ್ಷ ರೂಪಾಯಿ ಬಡ್ಡಿ ಕಡಿಮೆ ಮಾಡಿ ಅವ್ನೆಲ್ಲ ಲೋನ್ ಕುಲ್ಲ ಮಾಡ್ಕೊಂಡಾರಿ. ಅವ್ ಏನದಲ್ರ ನಮ್ಮ ಅಣ್ಣ 3 ಲಕ್ಷ ರೂಪಾಯಿ ಓದಾನ್ರಿ. ಅವ್ನ್ ಓದಾನ ಸರ್. ಅವ್ನ್ ಮನಿ ಕೇಳ ಏನಂತಾರ ಸರ್, ನಮ್ ತಮ್ಮ ಕೊಟ್ಟಾರಿ ಯಾವಾರ ನಮಗ್ ಗುರ್ತಿಲ್ಲ ಅಂತಂದ್ರಿ. ಆಯ್ತು ಎಲ್ಪತ್ ಗಪ್ಪ ಇದೀವಿ ನಾವ್. ಈಗ ಮಾಣಿ ಕೇಳೋಣ ಏನಂತಂದ್ರೆ ನಮ್ಗೆ ಅದು ಯಾವಾರ ಬಗ್ಗೆ ಏನು ಹೇಳ್ಬೇಡ ನಮ್ಮ ಅಣ್ಣನ ಬಗ್ಗೆ ತಂದೀವಿ ಅಂದ್ರಿ. ಬಾಳಿ ಗಾಣಿಗಾರ ಮಾಸ್ತರ್ ಏನಂತಾರ ಸರ್, ತನ್ನ ಸಾಲ ತುರ್ಗ್ ಸಿಕ್ತಿರ್ಲ ಸರ್. ಅವನಲ್ಲಿ 3 ಲಕ್ಷ ರೂಪಾಯಿ ತನಕ ಏನಿಂದ ಓದಿದ್ರಿ ಅವ. ಅದ್ ಮಾಡಿ ನಮ್ಮ ಅಣ್ಣಾರ್ ಕಡಬರ್ ಬ್ಯಾಂಕಿನಾಗ ಲೆಟರ್ ಓದ ನಾವು ಸಿಕ್ಕ್ರಿ. ಅಲ್ಲಿ ಸಿಗೋಣ 3 ಲಕ್ಷ ರೂಪಾಯಿ ತುಂಬಿ ಲೋನ್ ತಗೊಂಡಿಲ್ಲ ಅವ್ರು. ಇಲ್ಲ ಸರ್, ಏನು ತಗೊಂಡ್ಬಿಟ್ಟಾರ್ರಿ. ಕಪ್ಪ ಡೈರೆಕ್ಟ್ ತಗೊಂಡ್ ಹೋಗ್ಬಿಟ್ರಿ. ಅದನ್ನ ತಗೊಂಡೋಗ ಈಗ ಮಾನ್ಯ ಓದಾನ ನಮ್ಮ ಮನೆ ಕೈ ಸಿಕ್ತಿರ ಸಿಗಾಣ ಡೈರೆಕ್ಟ್ ಓದ ನೀವು 3 ಲಕ್ಷ ರೂಪಾಯಿ ತಗದ ಅಲ್ಲಿ ತುಂಬಿರಿ. ಅವನ ಬಡ್ಡಿ ಇವ್ ನಮ್ ತಮ್ಮನ ಮ್ಯಾಗ ಹಾಕಿಬಿಟ್ಟಾರ್ರಿ ಎಲ್ಲಾರಿ. ಲೋನ್ ತಗೊಂಡಿದ್ದು ಮಾಜಿ ಅಧ್ಯಕ್ಷ, ಸಾಲ ತುಂಬಿದ್ದು ಇವ್ರ. ಹಿಂಗಾಗಿತ್ತು. ನಿಮ್ ಹೆಸರಿ? ಅಡಿಯಪ್ಪ ರೀ. ನೀವು ಸಹಿ ಮಾಡಕ್ ಹೋಗಿದ್ರೇನ? ಈ ಮನಿ ಉತ್ತಾರ ಸರ 3 ಮಂದಿ ಒಟ್ಟ ಬಿಡ್ಲಿಲ್ರಿ. ಮನ್ಯಾಗ ಊಟ ಮಾಡ್ಕೊಳ್ಲಿಲ್ರಿ ಇವ್ರ. ಬರ್ರಿ ಪಾಟ್ನಾ ಇಲ್ಲಿ ಲೋನ್ ಮಾಡ್ಸೋತಿ. ನಾ ರೋಡ್ ಹೆಚ್ಚಿ ಮನಿ ಐತ್ರಿ ನಮ್ದ. ಆ ಜಾಗ ಸ್ವಲ್ಪ ತಗೋ ಸಲುವಾಗಿರಿ 4 ಮಂದಿ ನನ್ನ ತಮ್ಮನ ಕರ್ಕೊಂಡ್ ಬಂದ್ರಿ. ಕರ್ಕೊಂಡ್ ಕೇರಿ ಇಲ್ಲಿ ಲೋನ್ ಮಾಡ್ಕೊಂಡಾರಿ ತರ್ಸರ ಆಫೀಸ್ನ್ಯಾಗ. ಈಗ ನಿಮ್ ತಮ್ಮ ಸೊಸೈಟಿ ಮಾಡ್ಕೊಂಡಲ್ಲ, ಅದಕ್ಕೆ ಯಾರ ಕಾರಣ ತರ್ತೀರಿ ನೀವು? ಅವ್ರ ಸೊಸೈಟಿ ಕಾರಣ ಸರ್. ಅವ್ರ ಗಾಣಿಗಾರ ಮುರಿಗಾಪ್ರಿ 3 ಮಂದಿ ಕಾರಣ್ರಿ ಇವ್ರ.